ಜೈಲಿಂದ ರಿಲೀಸ್ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ರಿಲೀಸ್ ಆಗ್ತಾ ಇದ್ದಂತೆ ಬುರುಡೆ ಚಿನ್ನಯ್ಯನಿಂದ ಬೆದರಿಕೆ ದೂರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ತನಗೆ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತಿಮರೋಡಿ ಗಿರೀಶ್ ಮಠಣ್ಣವರ್, ವಿಠಲಗೌಡ, ಜಯಂತ್, ಸಮೀರ್ನಿಂದ ಜೀವ ಬೆದರಿಕೆ ಇದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಮುಂಬರುವ ದಿನಗಳಲ್ಲಿ ಈ 5ರಿಂದ ಜೀವ ಬೆದರಿಕೆ ಬರಬಹುದು, ನನಗೆ ನನ್ನ ಪತ್ನಿಗೆ ರಕ್ಷಣೆ ನೀಡಬೇಕಾಗಿ ದೂರು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮನವಿಯನ್ನ ಸ್ವೀಕರಿಸಿದಂತಹ ಬೆಳ್ತಂಗಡಿ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ, ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದಂತೆ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯೋದಕ್ಕೂ ಕೂಡ ಆತನಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸಾಕಷ್ಟು ಬೆದರಿಕೆ ಕರೆಗಳು, ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಹೇಳಿ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಸೂಚನೆ ಕೊಟ್ಟಿದ್ರು. ಮುಂಬರುವ ದಿನಗಳಲ್ಲಿ ಈ 5ರಿಂದ ಜೀವ ಬೆದರಿಕೆ ಬರಬಹುದು, ನನಗೆ ನನ್ನ ಪತ್ನಿಗೆ ರಕ್ಷಣೆ ನೀಡಬೇಕು ಅಂತ ಹೇಳಿ ದೂರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮನವಿ ಸ್ವೀಕರಿಸಿದ ಬೆಳ್ತಂಗಡಿ ಪೊಲೀಸ್ ಠಾಣೆ ಪೊಲೀಸರು ಜೈಲಿಂದ ರಿಲೀಸ್ ಆದ ನಂತರ ಇದೀಗ ಮತ್ತೆ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಚಿನ್ನಯ್ಯನಿಂದ ದೂರನ್ನ ಕೂಡ ನೀಡಲಾಗಿದೆ. ಯಾವ ರೀತಿಯಾಗಿ ಬುರುಡೆ ಬಿಟ್ಟ ಈತನಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಯಿತು, ಶಿಕ್ಷೆ ಆದ ನಂತರ ಇಮಿಡಿಯೇಟ್ ಆಗಿ ಹೊರಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದರೆ ಬಾಂಡ್ ಕೊಡಬೇಕು, 1 ಲಕ್ಷದ ಬಾಂಡ್ ರೆಡಿ ಮಾಡಬೇಕಾಗಿತ್ತು. ಮತ್ತು ಯಾರಾದರೂ ಇಬ್ಬರು ಸಾಕ್ಷಿಗೆ ಅಂತ ಹೇಳಿ ಸಹಿ ಹಾಕಬೇಕಾಗಿತ್ತು. ಯಾರೂ ಮುಂದೆ ಬಂದಿರಲಿಲ್ಲ. ಕಷ್ಟ ಸುಖ ಅಂತ ಎರಡನ್ನೂ ಕೂಡ ಪರಿಗಣಿಸಿ ತನ್ನ ಪತ್ನಿ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡು ಬಂದರು. ಬೇಲಿಂದ ಹೊರಗಡೆ ಬಂದ ನಂತರ ಬೇಲ್ ತೆಗೆದುಕೊಂಡು ಈಗ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೂ ಆಗ್ತಾ ಇಲ್ಲ, ನನಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಹೇಳಿ ದೂರನ್ನ ಸಲ್ಲಿಕೆ ಮಾಡಿದ್ದಾನೆ ಚಿನ್ನಯ್ಯ. ಧರ್ಮಸ್ಥಳದ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಯಾವ ರೀತಿಯಾಗಿ ಹೈಡ್ರಾಮಾ ಮಾಡ್ದ, ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ, ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ರಕ್ಷಣೆಯನ್ನು ತೆಗೆದುಕೊಂಡ, ಈತನಿಗೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು ಅನ್ನೋದೆಲ್ಲ ಗೊತ್ತಿರುವಂತಹ ವಿಚಾರ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ. ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಬೇಲ್ ತೆಗೆದುಕೊಂಡ್ರು ಈಗ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ ಚಿನ್ನಯ್ಯ. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರಂತೆ. ಏನ್ ದೂರು ಕೊಟ್ಟಿದ್ದಾರೆ, ಯಾರ್ಯಾರ ವಿರುದ್ಧ ದೂರು ಸಲ್ಲಿಕೆಯಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಖಂಡಿತವಾಗಿಯೂ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವಂತಹ ಚಿನ್ನಯ್ಯ ಇದೀಗ ಆತನಿಗೆ ಬೇಲಾಗಿರುವಂತದ್ದು. ಶಿವಮೊಗ್ಗ ಜೈಲಿನಲ್ಲಿ ಕಳೆದ 3 ತಿಂಗಳಿಂದ ಶಿವಮೊಗ್ಗ ಜೈಲಿನಲ್ಲಿದ್ದ. ಆ ಬಳಿಕ ಕಳೆದ 26 ದಿನಗಳ ಹಿಂದೆ ಆತನಿಗೆ ಬೇಲ್ ಆಗಿತ್ತು. ಆದ್ರೆ ಆ ಬೇಲ್ ಬಾಂಡ್ ಆಗ್ಲಿ ಅಥವಾ 1 ಲಕ್ಷ ಡೆಪಾಸಿಟ್ ಆಗ್ಲಿ ಯಾರು ಕೂಡ ಕೊಟ್ಟಿರ್ಲಿಲ್ಲ. ಆ ಬಳಿಕ ಆತನ ಹೆಂಡತಿ ಮತ್ತು ವಕೀಲರು ಬಂದು ಈ ಬೇಲನ್ನು ಕೂಡ ಪಡ್ಕೊಂಡಿದ್ರು. ಈಗ ಬೇಲ್ ಪಡೆದ ಚಿನ್ನಯ್ಯ ಹೊರ ಬಂದು ಕೂಡ ನೆಮ್ಮದಿ ಇಲ್ಲ ಅಂತಾಗಿದೆ. ಅಂದ್ರೆ ಆತನಿಗೆ ಮುಂದಿನ ದಿನಗಳಲ್ಲಿ ಜೀವ ಬೆದರಿಕೆ ಬರಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ 5ರ ಮೇಲೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಪೊಲೀಸ್ ರಕ್ಷಣೆ ನೀಡಬೇಕು, ನಂಗೆ ಈ 5ರ ಮೇಲಿನಿಂದ ಜೀವ ಬೆದರಿಕೆ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸರ ಮೊರೆ ಹೋಗಿರುವಂತದ್ದು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ, ಗಿರೀಶ್ ಮಠಣ್ಣನವರ್, ವಿಠಲಗೌಡ, ಜಯಂತ್ ಮತ್ತು ಸಮೀರ್ MD ಇವರ 5ರ ಮೇಲೆ ನಂಗೆ 5ರಿಂದ ಜೀವ ಬೆದರಿಕೆ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಆಪತ್ತು ಆಗ್ಬೋದು, ಅಪಾಯಗಳಾಗ್ಬೋದು ಅಂತ ಹೇಳುವ ನಿಟ್ಟಿನಲ್ಲಿ ಅಂದ್ರೆ ಆತನಿಗೆ ಮತ್ತು ಆತನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಈಗ ಬೆಳ್ತಂಗಡಿ ಠಾಣೆ ಪೊಲೀಸರಿಂದ ಮೊರೆ ಹೋಗಿರುವಂತದ್ದು. ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಆ ಬಳಿಕ ಮನವಿಯನ್ನು ಸಲ್ಲಿಸಿದ ಬಳಿಕ ಪೊಲೀಸರು ಪರಿಶೀಲನೆ ನಾವು ಮಾಡ್ತೇವೆ ಅಂತ ಹೇಳುವ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಆತ ಬೇಲಿನಿಂದ ಹೊರಗೆ ಬಂದರೂ ಕೂಡ ಕೆಲವೊಂದು ಷರತ್ತುಗಳನ್ನು ಕೂಡ ಆತನಿಗೆ ಬೆಳ್ತಂಗಡಿ ಕೋರ್ಟ್ ನೀಡಿರುವಂತದ್ದು. ಆ ಬಳಿಕ ಇದೀಗ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಬೆಳ್ತಂಗಡಿ ಠಾಣೆ ಮೆಟ್ಟಿಲೇರಿರುವಂತದ್ದು ಚಿನ್ನಯ್ಯ. ರಮ್ಯಾ, ಓಕೆ, ಥ್ಯಾಂಕ್ ಯು.